ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕತೇಕಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ಕೋಲಾಟ ತಂಡ ಸುಮಾರು 2 ತಿಂಗಳಿಂದ ತರಬೇತಿ ಪಡೆದ ಕಲಾವಿದರಿಂದ ಮೊದಲ ಬಾರಿಗೆ ಕೋಲಾಟ ಪ್ರದರ್ಶನ ವಿಜೃಂಭಣೆಯಿಂದ ನಡೆಯಿತು. ಗ್ರಾಮೀಣ ಭಾಗದಲ್ಲಿ ಅನೇಕ ಜನಪದ ಕಲೆಗಳು ಪಾರಂಪರಿಕವಾಗಿ ಬಂದಿರುವಂತಹ ಕಲೆಗಳು ಇಂದಿಗೂ ಸಹ ಜನರನ್ನು ಆಕರ್ಷಿಸುವ ಶಕ್ತಿ ಜನಪದ ಕಲೆಗಳಿಗೆ ಮಾತ್ರ ಸಾಧ್ಯವಾಗಿದ್ದು ಇವು ನಮ್ಮ ಪೂರ್ವಿಕರು ಪ್ರಸ್ತುತ ಸಮಾಜಕ್ಕೆ ಅನೇಕ ವರ್ಷಗಳ ಹಿಂದೆ ಕೊಡುಗೆ ನೀಡಿದ ಬಳುವಳಿಗಳಾಗಿವೆ. ಸಿನಿಮಾ, ಟಿವಿ, ಧಾರಾವಾಹಿ, ಮೊಬೈಲ್ ಮೂಲಕ ರೀಲ್ಸುಗಳಲ್ಲಿ ಮಗ್ನರಾಗಿರುವ ದಿನಗಳಲ್ಲಿ ಚಿಕ್ಕತೇಕಳ್ಳಿ ಗ್ರಾಮದಲ್ಲಿ ಕೋಲಾಟದ ಕೋಪುಗಳು ನೃತ್ಯ ಜನಮನ ಸೆಳೆಯುವಂತಾಯಿತು. ಇಡೀ ಗ್ರಾಮದ ಜನತೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಬಳಿ ಆಗಮಿಸಿ ಮಕ್ಕಳು, ಮಹಿಳೆಯರು, ಯುವಕರು ಸೇರಿದಂತೆ ಗ್ರಾಮಸ್ಥರೇ ಕಲಿತು ಪ್ರದರ್ಶನ ನೀಡಿದ ಕೋಲಾಟವನ್ನು ವೀಕ್ಷಿಸಿ ಸಂಭ್ರಮಿಸಿದರು. ಕೆಲ ವರ್ಷಗಳ ಹಿಂದೆ ಜನತೆ ಆರ್ಕೆಸ್ಟ್ರಾ ನೋಡಲು ಮೊರೆ ಹೋಗಿದ್ದರು. ಆದರೆ ಚಿಕ್ಕತೇಕಳ್ಳಿ ಗ್ರಾಮದಲ್ಲಿ ನೀಡಿದ ಕೋಲಾಟ ಪ್ರದರ್ಶನ ಅದನ್ನು ಮೀರಿಸುವಂತಹ ರೀತಿಯಲ್ಲಿ ಗಮನ ಸೆಳೆಯುವಂತಾಯಿತು. ಕೋಲಾಟ ಕಲಿಯುವ ಮೂಲಕ ದುಷ್ಟತೆಗಳಿಂದ ಮಕ್ಕಳು ಹಾಗೂ ಯುವಕರು ದೂರ ಉಳಿಯುವಂತಾಗಿದೆ. ಇಂತಹ ಗ್ರಾಮೀಣ ಸೊಗಡಿನ ಜನಪದ ಕಲೆಗಳು ಮತ್ತೆ ಎಲ್ಲ ಗ್ರಾಮಗಳಲ್ಲೂ ಮರುಕಳಿಸುವಂತಾಗಬೇಕಾಗಿದೆ. ಕೋಲಾಟ ತರಬೇತಿ ನೀಡಿದ ಗುರುಗಳಾದ ಆಂಧ್ರ ಪ್ರದೇಶದ ಭೋಗ್ ನಾಗರಾಜ್ ಮಾತನಾಡಿ, ಕೋಲಾಟದ ಕಲೆಯನ್ನೇ ಬದಲಾಗಿಸಿಕೊಂಡು ಅನೇಕ ತರಬೇತಿಗಳು ನೀಡಿದ್ದು ಜನಪದ ಕಲೆ ವೈವಿಧ್ಯತೆಯಿಂದ ಕೂಡಿರುತ್ತದೆ. ಇದರಲ್ಲಿ ಯಾವುದೇ ಭಿನ್ನತೆಗಳಿಲ್ಲ. ಪ್ರತಿಯೊಬ್ಬರು ಕಲಿತು ಒಬ್ಬರಿಗೊಬ್ಬರು ಕೋಲು ಹೊಡೆದು ಗುಂಪಿನಲ್ಲಿ ಕುಣಿಯುವ ಮೂಲಕ ವೀಕ್ಷಕರಿಗೆ ಸಂತೋಷದ ಜೊತೆಗೆ ಪೂರ್ವಿಕರ ಕಲೆಗಳನ್ನು ಪರಿಚಯಿಸುವ ನೈಪುಣ್ಯತೆಯ ಕಲೆಯಾಗಿದೆ. ಇತ್ತೀಚೆಗೆ ಕೋಲಾಟ ಕಲಿಕೆಯ ಜೊತೆಗೆ ಪ್ರದರ್ಶನಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಕೋಲಾಟದಲ್ಲಿ ಹಲವು ವಿಧಗಳಿವೆ. ಶಾಲಾ ಕಾಲೇಜುಗಳ ಸ್ಪರ್ಧೆಗಳಲ್ಲಿ ಪ್ರತಿಭಾನ್ವಿತ ಕಲೆಯಾಗಿದ್ದು ಜಾತ್ರಾ ಮಹೋತ್ಸವ ಸೇರಿದಂತೆ ಊರು ಹಬ್ಬಗಳಲ್ಲಿ, ಉತ್ಸವಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳು ಸಿಗುತ್ತವೆ. ಕೋಲಾಟ ಹಾಡುವುದರಿಂದ ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಕೋಲಾಟದ ಗೀತೆಗಳು ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನು ನೀಡುತ್ತವೆ. ಈ ಸಂದರ್ಭದಲ್ಲಿ ಕೋಲಾಟ ಕಲಾವಿದರಾದ ಭೋಗ್ ನಾಗರಾಜ್, ವೇಮು ಮಾಸ್ಟರ್, ಸಂಗೀತ ಮಾಸ್ಟರ್, ಇನಿಮಿಂಚೇನಹಳ್ಳಿ ಶ್ರೀನಿವಾಸ್, ಜನಪದ ಕಲಾವಿದ ಇ. ದರೆ ಪ್ರಕಾಶ್, ಗ್ರಾಮದ ಅನೇಕ ಮುಖಂಡರು, ಯುವಕರು, ಮಹಿಳೆಯರು, ಸುತ್ತಮುತ್ತಲಿನ ಗ್ರಾಮಗಳ ಕಲಾಭಿಮಾನಿಗಳು ಕೋಲಾಟ ಪ್ರದರ್ಶನವನ್ನು ವೀಕ್ಷಿಸಿ ಸಂಭ್ರಮಿಸಿದರು. ನಿವಾಸ್ ಬಿ, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.
ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27ರ ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. ಕೆಲಸ ಆಗ್ಲಿ ಅಂತೇಳಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಆಶಿಸೋಣ. ಡಬ್ಬು ಮಾಸ್ಟರ್ ವೇಮೋಗಾರಿಕೆ, ಡಬ್ಬು ಮಾಸ್ಟರ್ ವೇಮೋಗಾರಿಕೆ, ಡಬ್ಬು ಮಾಸ್ಟರ್ ವೇಮೋಗಾರಿಕೆ. ಈಗ ನಾಯಕರಿಗೂ, ಗ್ರಾಮ పెద్దలకు, ప్రజల సంఘానికి, గ్రూప్ మేనేజర్లకు, ఆకాశవాణికి, భూదేవి తల్లికి, డబ్బు మాస్టర్ వేము గారికి, మా గురువు ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ.
ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನ್ನಂಪಲ್ಲೆ, ಚಿಂತಾಮಣಿ. ಕನ್ನಂಪಲ್ಲೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 9492888491. ಎಂಎನ್ ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.